ಇನ್ನು ಏಪ್ರಿಲ್ 14 ಭಾರತದ ಒಂದು ಎರಡನೇ ಸೂರ್ಯ ಅಂತ ಹೇಳ್ಬೋದು. ದ ಸಿಂಬಲ್ ಆಫ್ ನಾಲೆಡ್ಜ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನ. ಎಲ್ಲರೂ ಹೇಳ್ತಂಗೆ ಅವ್ರನ್ನ ಕೇವಲ ಎರಡೆರಡು ವಿಚಾರಕ್ಕೆ ನಾವು ಸೀಮಿತ ಮಾಡ್ತೀರಿ. ಏನಂತ? ಒಂದು ಅಸ್ಪೃಶ್ಯತೆ, ಮತ್ತೊಂದು ದಲಿತರು ಅಂತ. ಇವತ್ತು ಗೊತ್ತಿರಲಿ ತಮಗೆಲ್ರಿಗೂ, ಇವತ್ತು ನೇವಿನ ಲೈಟ್ಗಳು ನಿಂತೀರಿ, ಬಲ್ಪ್ ನಿಮ್ಮ ಮನೆಯಲ್ಲಿ, ಅದಕ್ಕೆ ಬರೋದಕ್ಕೆ ಕಾರಣ, ನೀವು ಕುಡಿಯೋ ನೀರು ಕಾರಣ ಅಂಬೇಡ್ಕರ್ ಅವರೇ. ಯಾರಿಗಾದರೂ ಗೊತ್ತಾ? ದ ಮೊಟ್ಟ ಮೊದಲು ಇಂಜಿನಿಯರ್ ಹಿರಾಕುಡ್ ಡ್ಯಾಮ್ ಇಂಜಿನಿಯರ್ ಬಂದ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕುಡಿಯೋ ನೀರನ್ನ ಅವರು ಇದು ಮಾಡಿರೋದು. ಅದೇ ರೀತಿ ಈ ಲೈಟ್ ವ್ಯವಸ್ಥೆಗೆ ಇರಿದ್ರು. ಅದನ್ನು ಬಹುಶಃ ನನಗೆ ಇಸ್ವಿ ಗೊತ್ತಿಲ್ಲ. ಈ ಭಾರತಕ್ಕೆ ಎಲೆಕ್ಟ್ರಿಸಿಟಿ ಎಷ್ಟು ಇಂಪಾರ್ಟೆಂಟ್ ಇದೆ, ಕಾರ್ಖಾನೆಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಟ್ಟವರು, ಅದನ್ನು ಎಕ್ಸಿಕ್ಯೂಟ್ ಮಾಡಿದವರು ಆ ಇಂಜಿನಿಯರ್ ಸಹ ಅಂಬೇಡ್ಕರ್ ಅವರೇ. ಇದನ್ನು ನೀವು ಇಸ್ವಿಲಿ ಕೇಳಿ ತಿಳ್ಕೊಬೋದು. ಏನು ಹೇಳ್ತೀರಿ? ಇವತ್ತು ನಮ್ಮ ದೇಶದಲ್ಲಿ ಒಂದು ವಿಚಾರ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಕೇವಲ ಒಂದು ವರ್ಗಕ್ಕೆ ಸೀಮಿತ ಮಾಡ್ತಾಯಿದ್ದೀರಿ. ಮತ್ತೆ ಯಾರನ್ನ ಎತ್ಕೊಬಂದು ಅವ್ರನ್ನ ಅವರ ಸಮೀಕರಣಗೊಳಿಸ್ತಾ ಇದ್ದೀರಿ. ಇದೆಲ್ಲ ನಡೀಬಾರ್ದು. ಒಬ್ಬನೇ ಒಬ್ಬ ಸೂರ್ಯ, ಒಬ್ಬರೇ ಬಾಬಾ ಸಾಹೇಬರು. ಅವ್ರನ್ನ ಯಾವುದೇ ವ್ಯಕ್ತಿಗಳಿಗಾಗಲಿ ಚಿಂತನೆಗಳಾಗಲಿ ಅವ್ರ ಸಮಕಾಲಕ್ಕೆ ಯಾರೂ ಇಲ್ಲ, ಆಗೋಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ನನಗಿಂತ ದೊಡ್ಡವರು, ಹಿರಿಯರು, ಚಿಂತಕರೆಲ್ಲ ಇದ್ದಾರೆ. ಅವರೆಲ್ಲ ಮಾತಾಡಲಿ. ಈ ಎರಡು ವಿಷಯ ಅವಕಾಶ ಕೊಟ್ಟು ಧನ್ಯವಾದ ಹೇಳ್ತಾ ಇದ್ದಾರೆ. ಜೈ ಭೀಮ್, ಜೈ ಕರ್ನಾಟಕ.